ನಿಜವಾಗ್ಲೂ ಈ ಒಂದು ಟೈಮಲ್ಲಿ ಈ ರೀತಿ ಮಂಡ್ಯ ನೈಟ್ ರೋನ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒನ್ ಆಫ್ ದ ವರ್ಸ್ಟ್ ಮಂಡ್ಯ ನೈಟ್ ರೋ ಅಂತಾನೆ ಹೇಳ್ಬೇಕು. ಸದ್ಯಕ್ಕೆ ಡಬ್ಲ್ಯೂ ಅವರು ಸುಮ್ಮನೆ ಶೋ ಫಿಲ್ಲರ್ಗೋಸ್ಕರ ಈ ಒಂದು ಮಂಡ್ಯ ನೈಟ್ ರೋನ ಇಟ್ಟಿದ್ದಾರೆ. ಹೆಂಗಿದ್ರು ಮುಂದಿನ ಮಂಡ್ಯ ನೈಟ್ ರೋ ಅಲ್ಲಿ ಎಲ್ಲದನ್ನು ಕೂಡ ತೋರಿಸ್ಬೇಕು, ಅದು ಗೋ ಹೋಮ್ ಎಡಿಷನ್ ಆಗಿರುತ್ತೆ. ಈ ಮಂಡ್ಯ ನೈಟ್ ರೋನ ಹಂಗೆ ಹೆಂಗಾದ್ರೂ ಸಾಗಾಕಣ ಅಂತ ಹಂಗೆ ಡಬ್ಲ್ಯೂ ಅವರು ಮನ್ಸಿಗೆ ಬಂದಂಗೆ ಏನೇನೋ ಇಟ್ಟು ಇವತ್ತಿನ ಮಂಡ್ಯ ನೈಟ್ ರೋನ ಮುಗಿಸಿದ್ರು ಅಂತ ಫೀಲ್ ಕೊಡ್ತಾ ಇತ್ತು. ಇವತ್ತಿನ ಮಂಡ್ಯ ನೈಟ್ ರೋನ ನೋಡಿದ್ಮೇಲೆ ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ಡಬ್ಲ್ಯೂ ಅವರು ಸೆತ್ ರಾಲಿನ್ಸ್ ಅವ್ರನ್ನ ಅಡ್ವರ್ಟೈಸ್ ಮಾಡಿರ್ತಾರೆ. ಬಟ್ ಸೆತ್ ರಾಲಿನ್ಸ್ ಅವರು ನೋಡೋದಕ್ಕೆ ಸಿಗೋದಿಲ್ಲ. ನಮಗೆ ಜಿಯೋವೆನ್ ಇವಾನ್ಸ್ ಅಂಡ್ ಡ್ರ್ಯಾಗನ್ ಲೀ ವರ್ಸಸ್ ವಿಷನ್ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಲೋಗನ್ ಪಾಲ್ ಹಾಗೆ ಮ್ಯಾಕ್ಸಿನ್ ಡ್ಯೂಪ್ರಿ ಅವರು ಕೂಡ ಇರ್ತಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಅಂತಾನೆ ಹೇಳ್ಬೇಕು. ಈ ಒಂದು ಮ್ಯಾಚ್ ಅಲ್ಲಿ ನಿಜವಾಗ್ಲೂ ನಮ್ಮ ಜಿಯೋವೆನ್ ಇವಾನ್ಸ್ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ಡಾಮಿನೇಟ್ ಮಾಡ್ತಾರೆ ಒಂದು ಟೈಮ್ ಅಲ್ಲಿ. ಅದು ನನಗೆ ನೋಡಿ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗ್ತಾ ಇತ್ತು. ಅಂಡ್ ಬ್ರಾನ್ ಬ್ರೇಕರ್ ನಿಜವಾಗ್ಲೂ ಎಲ್ಲಿಂದ ಎಲ್ಲಿಗೆ ಬಂದಿದ್ದಾರೆ ಗುರು ಅಂತಾನು ಕೂಡ ಬೇಜಾರಾಗ್ತಾ ಇತ್ತು. ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಡ್ರ್ಯಾಗನ್ ಲೀ ಅವರಿಗೆ ಒಂದು ಮ್ಯಾಸಿವ್ ಸ್ಪಿಯರ್ ನ ಕನೆಕ್ಟ್ ಮಾಡಿ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಗೆದ್ದಾದ್ಮೇಲೆ ನಮ್ಮ ಡ್ರ್ಯಾಗನ್ ಲೀ ಹಾಗೆ ಜಿಯೋವಾನ್ ಇವಾನ್ಸ್ ಅವರ ಮೇಲೆ ಅಟ್ಯಾಕ್ ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಓಟಿಸ್ ಆಗಿ ಅಕಿರಾ ಟೊಜಾವಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಬ್ರಾನ್ ಬ್ರೇಕರ್ ಅವ್ರನ್ನ ಇಲ್ಲೇ ಲೆಕ್ಕ ಹಾಕೊಳ್ಳಿ. ಓಟಿಸ್ ಆಗಿ ಅಕಿರಾ ಟೊಜಾವಾ ಅವರ ಜೊತೆನೂ ಕೂಡ ಅವರು ವಧೆ ತಿಂತಾ ಇದ್ದಾರೆ. ನನಗಂತೂ ಆಶ್ಚರ್ಯ ಆಗ್ತಾ ಇತ್ತು. ಇವನ್ ನಮ್ಮ ಓಟಿಸ್ ಅವರಂತೂ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಾ ಇರ್ತಾರೆ ಆಸ್ಟನ್ ಥಿಯರಿ ಹಾಗೆ ನಮ್ಮ ಬ್ರಾನ್ ಬ್ರೇಕರ್ ಅವ್ರನ್ನ. ಬಟ್ ನಮ್ಮ ಮ್ಯಾಕ್ಸಿನ್ ಡೂಪ್ರಿ ಅವರು ಇಂಟರ್ಫೈರ್ ಮಾಡಿಬಿಡ್ತಾರೆ. ಅಂಡ್ ಅದರಿಂದ ನಮ್ಮ ಬ್ರಾನ್ ಬ್ರೇಕರ್ ಅವರು ಓಟಿಸ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿಬಿಡ್ತಾರೆ. ಅಂಡ್ ಓಟಿಸ್ ಆಗಿ ಅಕಿರಾ ಟೊಜಾವಾ ಅವರಿಗೆ ಸ್ಪಿಯರ್ಸ್ ನ ಕನೆಕ್ಟ್ ಮಾಡಿ ಇವತ್ತು ಮತ್ತೊಮ್ಮೆ ನಮ್ಮ ವಿಷನ್ ಸ್ಟ್ಯಾಂಡ್ ಟಾಲ್ ಆಗಿ ನಿಂತಿದ್ದಾರೆ. ನಿಜವಾಗ್ಲೂ ಮೊದಲು ನಮ್ಮ ಬ್ರಾನ್ ಬ್ರೇಕರ್ ಅವ್ರನ್ನ ಈ ಒಂದು ಟ್ಯಾಗ್ ಟೀಮ್ ಡಿವಿಷನ್ ಇಂದ ರಿಮೂವ್ ಮಾಡಿ ಸಿಂಗಲ್ ಸೂಪರ್ ಸ್ಟಾರ್ ಆಗಿ ಎಸ್ಟಾಬ್ಲಿಷ್ ಮಾಡ್ಲಿ ಡಬ್ಲ್ಯೂ ಅವರು ಅಂತ ಕೇಳ್ಕೊಳ್ಳೋಣ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ನ ಒಂದು ಅದ್ಭುತವಾದ ಫನ್ನಿ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಡ್ಯಾನ್ ಹೌಸಿನ್ ಅವರಿಗೆ ಜೆಡಿ ಮೆಕ್ಡೊನಾಲ್ಡ್, ಡಾಮಿನಿಕ್ ಮಿಸ್ಟೀರಿಯೋ ಹಾಗೆ ಲಿವ್ ಮಾರ್ಗನ್ ಅವರು ಎದುರಿಸ್ತಾ ಇರ್ತಾರೆ. ಅಂದ್ರೆ ಅವ್ರ ಕುತ್ತಿಗೆ ಕೈ ಹಾಕಿ ನಮ್ಮ ದುಡ್ಡನ್ನ ನಮಗೆ ವಾಪಸ್ ಕೊಟ್ಬಿಡು, ಇಲ್ಲ ಅಂದ್ರೆ ನಿನ್ನ ಮೊಕದ ಮೇಲೆ ಹೀಗೆ ಪಂಚ್ ಕೊಟ್ಬಿಟ್ಟು ನಿನ್ನ ಜಾನ ನಾನು ಮುರಿದಾಕ್ತೀನಿ ಅಂತ ಎಲ್ಲರೂ ಕೂಡ ಎದುರಿಸ್ತಾ ಇರ್ತಾರೆ. ಅಂಡ್ ಅದಕ್ಕೆ ನಮ್ಮ ಡ್ಯಾನ್ ಹೌಸಿನ್ ಅವರು ನಿಮಗೆ ದುಡ್ಡು ಬೇಕಾ, ನಾನು ಅದನ್ನ ಸ್ವಲ್ಪ ಹುಡುಕ್ಬೇಕು, ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ನಿನಗೆ 30 ಸೆಕೆಂಡ್ ನಾನು ಟೈಮ್ ಕೊಡ್ತೀನಿ, ಅಷ್ಟೊತ್ತಿಗೆ ನಮ್ಮ ದುಡ್ಡನ್ನ ನನಗೆ ವಾಪಸ್ ಕೊಡಬೇಕು ಅಂತ ಹೇಳಿ ಅವರನ್ನ ಬಿಟ್ಟು ಕಳಿಸ್ತಾರೆ. ಇದಾದ್ಮೇಲೆ ನಮ್ಮ ಡ್ಯಾನ್ ಹೌಸಿನ್ ಅವರು ಸೀದಾ ರಿಂಗಿಗೆ ಬರ್ತಾರೆ. ರಿಂಗಿಗೆ ಬಂದು ತನ್ನನ್ನ ತಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡು ನಿಜವಾಗ್ಲೂ ನಾನು ಅನ್ಕೊಂಡೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಾನು ಜಡ್ಜ್ಮೆಂಟ್ ಡೇ ಇಂದ ದೂರ ಆದೆ ಅಂತ. ಬಟ್ ಇನ್ನೂ ಕೂಡ ಅವರಿಗೆ ಹ್ಯೂಮನ್ ಮನಿ ಬೇಕಾಗಿದೆ. ಬಟ್ ನನಗೆ ಅವರಿಗೆ ಕೊಡೋದಕ್ಕೆ ಇಷ್ಟ ಇಲ್ಲ. ಅಂಡ್ ಈ ಒಂದು ಮನಿನ ನನ್ನ ಕೈಯಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಫ್ಯಾನ್ ಹೌಸಿನ್ ಅಂದ್ರೆ ನಿಮ್ಗಳಿಗೆ ಈ ಒಂದು ದುಡ್ಡನ್ನ ಅಂತೀನಿ ಅಂತ ಆ ಒಂದು ದುಡ್ಡನ್ನ ಫ್ಯಾನ್ಸ್ ಗಳಿಗೆ ಹಂಚೋದಕ್ಕೆ ಹೋಗ್ತಾರೆ. ಸಡನ್ ಆಗಿ ನಮಗೆ ಜಡ್ಜ್ಮೆಂಟ್ ಡೇ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಜಡ್ಜ್ಮೆಂಟ್ ಡೇ ಅವರು ಬಂದ್ಬಿಟ್ಟು ನಮ್ಮ ಡ್ಯಾನ್ ಹೌಸಿನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಇಲ್ಲಿ ನಮ್ಮ ಡ್ಯಾನ್ ಹೌಸಿನ್ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ಜೋ ಎಂಟ್ರಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಜೋ ಎಂಟ್ರಿ ಅವರು ಬಂದು ಒಂದ್ ರೀತಿಲಿ ನಮ್ಮ ಡ್ಯಾನ್ ಹೌಸಿನ್ ಅವ್ರನ್ನ ಕಾಪಾಡ್ತಾರೆ ಅಂತ ಹೇಳ್ಬೇಕು. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಡ್ಯಾನ್ ಹೌಸಿನ್ ಅವರು ಎಂಟೈರ್ ಜಡ್ಜ್ಮೆಂಟ್ ಡೇಗೆ ಕರ್ಸ್ ನ ಕೊಟ್ಬಿಡ್ತಾರೆ. ಅಂಡ್ ಅವರು ಮನಿನ ತಗೊಂಡು ಖುಷಿ ಖುಷಿಯಾಗಿ ಬ್ಯಾಕ್ ಸ್ಟೇಜ್ ಗೆ ಹೋಗ್ತಾರೆ. ಬಟ್ ಬ್ಯಾಕ್ ಸ್ಟೇಜ್ ಅಲ್ಲಿ ಇನ್ನ ಒಂದು ಟ್ವಿಸ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಅಲ್ಲಿರ್ತಕ್ಕಂತಹ ದುಡ್ಡು ಫೇಕ್ ನೋಟು ಅಂತ ಗೊತ್ತಾಗುತ್ತೆ. ಅಂಡ್ ಅದನ್ನ ನೋಡಿ ನಮ್ಮ ಜೆಡಿ ಮೆಕ್ಡೊನಾಲ್ಡ್ ಅವರು ಆ ಒಂದು ದುಡ್ಡಿನ ಬ್ಯಾಗ್ ನ ಸೈಡಿಗೆ ಎಸಿತಾರೆ. ಆ ಒಂದು ಬ್ಯಾಗ್ ಹೋಗಿ ನಮ್ಮ ಒಬಾಫೆಮಿ ಅವರ ಮೇಲೆ ಬಿದ್ದೋಗ್ಬಿಡುತ್ತೆ. ಅಂಡ್ ಅಲ್ಲಿಗೆ ನಮ್ಮ ಒಬಾಫೆಮಿ ಅವರು ಬರ್ತಾರೆ. ಒಬಾಫೆಮಿ ಅವರು ಬಂದು ಈ ಒಂದು ಬ್ಯಾಗ್ ನ ಯಾರು ಎಸ್ತಿದ್ದು ಅಂತ ಜೆಡಿ ಮೆಕ್ಡೊನಾಲ್ಡ್ ಅವ್ರನ್ನ ಕೇಳ್ತಾರೆ. ಅಂಡ್ ಆಗ ನಮ್ಮ ಜೆಡಿ ಮೆಕ್ಡೊನಾಲ್ಡ್ ಅವರು ಆ ಒಂದು ಬ್ಯಾಗ್ ನಂದಲ್ಲ ಒಬಾಫೆಮಿ, ಅದು ಡ್ಯಾನ್ ಹೌಸಿನ್ ಅವ್ರದ್ದು ಅಂತ ಹೇಳ್ತಾರೆ. ಅಂಡ್ ಒಬಾಫೆಮಿ ಅವರು ಹೌದಾ ಹೌಸಿನ್ ಈ ಒಂದು ಬ್ಯಾಗ್ ನಿಂದ ಅಂತ ಕೇಳಿದಾಗ ನಮ್ಮ ಡ್ಯಾನ್ ಹೌಸಿನ್ ಅವರು ಇಲ್ಲ ಆ ಒಂದು ಬ್ಯಾಗ್ ನಂದೆ, ಬಟ್ ಅದನ್ನ ಎಸ್ತಿದ್ದು ಜೆಡಿ ಮೆಕ್ಡೊನಾಲ್ಡ್ ಅಂತ ಅವ್ರ ಮೇಲೆ ಎತ್ತಾಕ್ಬಿಡ್ತಾರೆ. ಅಂಡ್ ಆ ಒಂದು ಸೆಗ್ಮೆಂಟ್ ಅಲ್ಲಿ ಗಾಯ್ಸ್ ಒಬ್ಬೊಬ್ಬರ ಫೇಶಿಯಲ್ ಎಕ್ಸ್ಪ್ರೆಷನ್ ಇತ್ತಲ್ಲ, ಮುತ್ತಿಡಬೇಕು ಆ ರೀತಿ ಇತ್ತು ಅಂತ ಹೇಳ್ಬೇಕು. ಅಂಡ್ ಅದಕ್ಕೆ ನಮ್ಮ ಒಬಾಫೆಮಿ ಅವರು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಈಗ ನನಗೆ ಕೋಪ ಬಂದಿದೆ ಅಂಡ್ ನಾನು ಇದನ್ನ ರಿಂಗ್ ಅಲ್ಲಿ ಸೆಟ್ಲ್ ಮಾಡ್ಕೋತೀನಿ, ನಿನ್ನನ್ನ ನಾನು ರಿಂಗ್ ಅಲ್ಲಿ ಮೀಟ್ ಮಾಡ್ತೀನಿ ಅಂತ ಜೆಡಿ ಮೆಕ್ಡೊನಾಲ್ಡ್ ಅವರ ಜೊತೆ ಮ್ಯಾಚ್ ನ ಕನ್ಫರ್ಮ್ ಮಾಡಿಸ್ಕೊತಾರೆ. ಅಂಡ್ ಆ ಒಂದು ವಿಚಾರನ ಆಡಮ್ ಪಿಯರ್ಸ್ ಅವರ ಬಳಿ ಮಾತಾಡೋದಕ್ಕೆ ಹೋದಾಗ ಆಡಮ್ ಪಿಯರ್ಸ್ ಅವರು ಡಾಮಿನಿಕ್ ಮಿಸ್ಟೀರಿಯೋ ನಿಜವಾಗ್ಲೂ ಇದು ಅನ್ಯಾಯ ಆಗಿದೆ, ಬರೀ ಅವನ್ ಮಾತ್ರ ಮ್ಯಾಚ್ ಆಡ್ತಾ ಇದ್ದಾನೆ, ನೀನ್ ಮ್ಯಾಚ್ ಆಡ್ತಾ ಇಲ್ಲ ಅಂತ ಹೇಳಿ ಜೋ ಎಂಟ್ರಿ ಆಗಿ ಡಾಮಿನಿಕ್ ಮಿಸ್ಟೀರಿಯೋ ಅವರ ಮ್ಯಾಚ್ ನ ಕೂಡ ಕನ್ಫರ್ಮ್ ಮಾಡ್ತಾರೆ. ಇವತ್ತು ಮಂಡೇ ನೈಟ್ ರೋ ಅಲ್ಲಿ ಎರಡನೇದಾಗಿ ನನಗೆ ಇಷ್ಟ ಆದಂತಹ ಒಂದೇ ಒಂದು ವಿಚಾರ ಅಂದ್ರೆ ಅದು ನಮ್ಮ ಡ್ಯಾನ್ ಹೌಸಿನ್ ಅವರ ಸೆಗ್ಮೆಂಟ್ ಗಳು. ನಿಜವಾಗ್ಲೂ ಅವರಂತೂ ಚಿಂದಿ ಉಡಾಯಿಸ್ತಾ ಇದ್ದಾರೆ. ಇದಾದ್ಮೇಲೆ ನಮಗೆ ಶೋ ಅಲ್ಲಿ ಇನ್ನ ಒಂದು ಇಂಟ್ರೆಸ್ಟಿಂಗ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ನಮಗೆ ಸೋಲೋ ಸಿಕೋವಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೋಲೋ ಸಿಕೋವಾ ಅವರು ರಿಂಗಿಗೆ ಬಂದು ನಾನು ಇಲ್ಲಿಗೆ ಬರಬಾರ್ದಾಗಿತ್ತು, ಬಟ್ ಬಂದಿದ್ದೀನಿ ಅಂದ್ರೆ ಒಂದೇ ಒಂದು ರೀಸನ್ ಇಂದ ಬಂದಿದ್ದೀನಿ, ಅದೇನಪ್ಪಾ ಅಂದ್ರೆ ನಾನು ಇವತ್ತು ಸೆತ್ ರಾಲಿನ್ಸ್ ಅವರ ಜೊತೆ ಮಾತಾಡಬೇಕು ಅಂತ ಸೆತ್ ರಾಲಿನ್ಸ್ ಅವರನ್ನ ಕಾಲ್ ಔಟ್ ಮಾಡ್ತಾರೆ. ನಮಗೆ ಸೆತ್ ರಾಲಿನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಎಂಟೈರ್ ಕ್ರೌಡ್ ಸೆತ್ ರಾಲಿನ್ಸ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. ನಮ್ಮ ಸೆತ್ ರಾಲಿನ್ಸ್ ಅವರು ರಿಂಗಿಗೆ ಬಂದು ವೆಲ್ಕಮ್ ಟು ಮಂಡೇ ನೈಟ್ ರಾಲಿನ್ಸ್ ಅಂತ ಎಲ್ಲರನ್ನು ಕೂಡ
ಕೂಡ ಮಂಡ್ಯ ನೈಟ್ ರಾಗೆ ವೆಲ್ಕಮ್ ಮಾಡಿ, ನಮ್ಮ ಸೋಲೋ ಸಿಕ್ಕವ್ ಅವ್ರನ್ನು ಕೂಡ ಮಂಡ್ಯ ನೈಟ್ ರಾಗೆ ವೆಲ್ಕಮ್ ಮಾಡಿ. ನೀನ್ ಇಲ್ಲಿಗೆ ಬಂದಿದ್ಯಾ, ಇನ್ನೂ ಕೂಡ ಇಲ್ಲೇ ಇದೆಯಾ? ಸೊ ನಾನು ನಿನಗೋಸ್ಕರ ಏನು ಮಾಡಬಹುದು, ನೀನ್ ಇಲ್ಲಿ ನನ್ನ ಜೊತೆಗೆ ಮಾತಾಡೋದಕ್ಕೆ ಬಂದಿದ್ಯೋ ಅಥವಾ ಫೈಟ್ ಮಾಡೋದಕ್ಕೆ ಬಂದಿದ್ಯೋ ಅಂತ ಕೇಳ್ತಾರೆ. ಅಂಡ್ ಎಂಟೈರ್ ಕ್ರೌಡ್ ಫೈಟ್ 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 ಅಂತ ಚಾಂಟ್ನ ಮಾಡೋದಕ್ಕೆ ಶುರು ಆಗುತ್ತೆ. ಅಂಡ್ ಆಗ ನಮ್ಮ ಸೋಲೋ ಸಿಕ್ಕವ್ ಅವರು, ಇಲ್ಲಿ ನಾನು ಫೈಟ್ ಮಾಡೋದಕ್ಕೆ ಬಂದಿಲ್ಲ, ಮಾತಾಡೋದಕ್ಕೆ ಬಂದಿದ್ದೀನಿ ಸೆತ್ ರೋಲೆನ್ಸ್. ನಾನು ನಿನ್ನ ಹಾಗೆ ರೋಮನ್ ರೈನ್ಸ್ ಅವರ ಸಮ್ಮರ್ ಸ್ಲಾಮ್ ಮ್ಯಾಚ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ನಿನ್ಗೂ ಕೂಡ ಗೊತ್ತು, ಹಾಗೆ ಎಲ್ಲರಿಗೂ ಕೂಡ ಗೊತ್ತು, ಆ ಒಂದು ಮ್ಯಾಚ್ ಪ್ಯೂರ್ ಸಿಂಗಲ್ಸ್ ಮ್ಯಾಚ್ ಆಗಿರೋದಿಲ್ಲ. ಬ್ಲಡ್ ಲೈನ್ ಇನ್ವಾಲ್ವ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ 4-on-1 ಮ್ಯಾಚ್ ಅದಾಗಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಲ್ಲಿ ನಾನು ನಿನಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದೀನಿ, ಯಾಕಂದ್ರೆ ನಾನು ಕೂಡ ಹಿಂದೆ ಆ ಒಂದು ಗ್ರೂಪ್ ನ ಭಾಗ ಆಗಿದೆ. ಅಂಡ್ ನನಗೂ ಕೂಡ ಗೊತ್ತು ಆ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಸೊ ನಾನು ನಿನ್ನ ಜೊತೆ ನಿಂತ್ಕೊಂಡು ನಿನಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸೆತ್ ರೋಲೆನ್ಸ್ ಅವರು, ನಿಜವಾಗ್ಲೂ ನೀನ್ ಹೇಳ್ತಿರೋದು ನಿಜ, ಆ ಒಂದು ಮ್ಯಾಚ್ ಸಿಂಗಲ್ಸ್ ಮ್ಯಾಚ್ ಆಗಿರೋದಿಲ್ಲ. ಅಂಡ್ ನೀನು ಹೆಲ್ಪ್ ಮಾಡಬೇಕು ಅಂತ ಬಂದಿದೆಯಲ್ಲ, ನಿಜವಾಗ್ಲೂ ಅದನ್ನ ನಾನು ಕನ್ಸಿಡರ್ ಮಾಡ್ತೀನಿ, ನಾನು ಇದ್ರ ಬಗ್ಗೆ ಥಿಂಕ್ ಮಾಡಿ ಹೇಳ್ತೀನಿ ಅಂತ ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಸೋಲೋ ಸಿಕ್ಕವ್ ಅವರು ಸೆತ್ ರೋಲೆನ್ಸ್ ಅವ್ರನ್ನ ತಡೆದು, ಇಲ್ಲಿ ಥಿಂಕ್ ಮಾಡೋದಕ್ಕೆ ಏನು ವಿಚಾರನೇ ಇಲ್ಲ, ನಾನು ನಿನಗೆ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನೀನ್ ಯಾವ ರೀತಿ ರಸಲ್ಮೇನಿಯಾ 40 ಕೋಡಿ ರೋಡ್ಸ್ ಅವರ ಶೀಲ್ಡ್ ಆಗಿದ್ದೋ, ಅದೇ ರೀತಿ ನಾನು ಸಮ್ಮರ್ ಸ್ಲಾಮ್ ಅಲ್ಲಿ ನಿನಗೆ ಶೀಲ್ಡ್ ಆಗಿರ್ಬೇಕು ಅಂತ ಅನ್ಕೋತಾ ಇದ್ದೀನಿ ಅಂತ ಸೋಲೋ ಸಿಕ್ಕವ್ ಅವರು ಸೆತ್ ರೋಲೆನ್ಸ್ ಅವರಿಗೆ ಹೇಳ್ತಾರೆ. ಅಂಡ್ ಸಡನ್ ಆಗಿ ನಮಗೆ ಜೇಕೋಬ್ ಫಾಟೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಜೇಕೋಬ್ ಫಾಟೋ ಅವರು ಬಂದ ಕೂಡಲೇ ನಮ್ಮ ಸೋಲೋ ಸಿಕ್ಕವ್ ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಂಡ್ ಈ ಒಂದು ಟೈಮಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ಹಂಗೆ ಜೇಕೋಬ್ ಫಾಟೋ ಅವರಿಗೆ ಒಂದು ಸೂಪರ್ ಕಿಕ್ ನ ಕನೆಕ್ಟ್ ಮಾಡಿ ರಿಂಗ್ ನ ಲೀವ್ ಮಾಡ್ತಾರೆ. ಏನೇ ಆಗ್ಲಿ, ಈಗ ನಮ್ಮ ಸೋಲೋ ಸಿಕ್ಕವ್ ಅವರು ಸೆತ್ ರೋಲೆನ್ಸ್ ಅವರಿಗೆ ಒಂದು ಆಫರ್ ನ ಕೊಟ್ಟಿದ್ದಾರೆ. ನೀನ್ ಯಾವ ರೀತಿ ರೋಮನ್ ರೈನ್ಸ್ ಅವ್ರನ್ನ ಸೋಲ್ಸೋದಕ್ಕೆ ಕೋಡಿ ರೋಡ್ಸ್ ಅವರ ಶೀಲ್ಡ್ ಆಗಿದ್ದ ರಸಲ್ಮೇನಿಯಾ 40 ಈಗ ನೀನು ರೋಮನ್ ರೈನ್ಸ್ ಅವ್ರನ್ನ ಸೋಲ್ಸೋದಕ್ಕೆ ನಾನು ನಿನ್ನ ಶೀಲ್ಡ್ ಆಗಿರ್ತೀನಿ ಅಂತ ನೋಡ್ಬೇಕು. ಆ ಒಂದು ಆಫರ್ ನ ನಮ್ಮ ಸೆತ್ ರೋಲೆನ್ಸ್ ಅವರು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂತ. ಇದಾದ್ಮೇಲೆ ನಮಗೆ ಒಬಾಫೆಮಿ ಹಾಗೆ ಜೆಡಿ ಮೆಕ್ಡೊನಗ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೆಡಿ ಮೆಕ್ಡೊನಗ್ ಅವರಿಗೆ ಕಂಪೀಟ್ ಮಾಡೋದಕ್ಕೆ ಇಷ್ಟ ಆಗ್ತಾ ಇರೋದಿಲ್ಲ. ಬಟ್ ಒಬಾಫೆಮಿ ಅವರ ಜೊತೆ ಫೋರ್ಸ್ಫುಲಿ ಅವರು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಬೇಕಾಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಒಬಾಫೆಮಿ ಅವರು ಜೆಡಿ ಮೆಕ್ಡೊನಗ್ ಅವರನ್ನ ಫುಲ್ ಡಾಮಿನೆಂಟ್ ಮಾಡಿ ಪಿನ್ ಮಾಡಿ ವಿಕ್ಟರ್ನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಪೆಂಟಾ ಅಂಡ್ ಚಾಡ್ ಗೇಬಲ್ ವರ್ಸಸ್ ರೂಸೆವ್ ಹಾಗೆ ಈತನ್ ಪೇಜ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಚಾಡ್ ಗೇಬಲ್ ಅವರು ರೂಸೆವ್ ಅವರಿಗೆ ಆಂಕಲ್ ಲಾಕ್ ನ ಕನೆಕ್ಟ್ ಮಾಡಿ ರೂಸೆವ್ ಅವರ ಕೈಯಲ್ಲಿ ಟ್ಯಾಪ್ ಔಟ್ ಮಾಡಿಸೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರ್ನ ಗಳಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ರೂಸೆವ್ ಅವ್ರನ್ನ ಡಬ್ಲ್ಯೂ ಅವರು ಈ ರೀತಿ ಬುಕ್ ಮಾಡ್ತಾ ಇದ್ದಾರೆ. ಅವ್ರನ್ನು ಕೂಡ ಡಬ್ಲ್ಯೂ ಅವರು ಟ್ಯಾಗ್ ಟೀಮ್ ಅಲ್ಲಿ ಹಾಕೊಂಡು ರೂಪ್ತಾ ಇದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ನಡ್ಕೊಂಡು ಬರ್ತಾ ಇರ್ತಾರೆ. ಅಂಡ್ ಸಡನ್ ಆಗಿ ಅಲ್ಲಿಗೆ ನಮ್ಮ ಜೇಕೋಬ್ ಫಾಟೋ ಅವರು ಕೂಡ ಬರ್ತಾರೆ. ಜೇಕೋಬ್ ಫಾಟೋ ಅವ್ರನ್ನ ನೋಡಿ ಸೆತ್ ರೋಲೆನ್ಸ್ ಅವರು, ನನ್ನ ಮೇಲೆ ಅಟ್ಯಾಕ್ ಮಾಡು ಜೇಕೋಬ್, ಬಾ ನನ್ನ ಮೇಲೆ ಅಟ್ಯಾಕ್ ಮಾಡು ಅಂತ ಹೇಳ್ತಾರೆ. ಬಟ್ ನಮ್ಮ ಜೇಕೋಬ್ ಫಾಟೋ ಅವರು ಯಾವುದೇ ರೀತಿಯ ರಿಯಾಕ್ಷನ್ ಕೊಡ್ತಾ ಇರೋದಿಲ್ಲ. ಅಂಡ್ ಅದಕ್ಕೆ ನಮ್ಮ ಸೆತ್ ರೋಲೆನ್ಸ್ ಅವರು ಹೇಳ್ತಾರೆ, ನನಗೆ ಗೊತ್ತು ನೀನು ನನ್ನ ಮೇಲೆ ಅಟ್ಯಾಕ್ ಮಾಡೋದಿಲ್ಲ ಅಂತ, ಯಾಕಂದ್ರೆ ನೀನು ಅಟ್ಯಾಕ್ ಮಾಡೋದಕ್ಕೆ ಅಲ್ಲಿ ನಿನ್ನ ಟ್ರೈಬಲ್ ಚೀಫ್ ಆರ್ಡರೇ ಮಾಡಿಲ್ಲ, ಅದಕ್ಕೋಸ್ಕರ ನೀನು ಅಟ್ಯಾಕೇ ಮಾಡಿಲ್ಲ. ಎಸ್, ನನ್ನಲ್ಲಿ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆ ಏನಪ್ಪಾ ಅಂದ್ರೆ, ನಾನು ಸಮ್ಮರ್ ಸ್ಲಾಮ್ ಅಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿದ್ರೆ ಅವನ ಟೈಟಲ್ ಮಾತ್ರ ನನ್ನ ಜೊತೆ ಬರುತ್ತೋ ಅಥವಾ ಅವನ ಬ್ಯಾಗ್ ಬಾಯ್ ಕೂಡ ನನ್ನ ಜೊತೆ ಬರ್ತಾನ ಅಂತ ಸೆತ್ ರೋಲೆನ್ಸ್ ಅವರು ಜೇಕೋಬ್ ಫಾಟೋ ಅವರಿಗೆ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಜೇಕೋಬ್ ಫಾಟೋ ಅವರು, ಇವತ್ತು ನೀನು ಅಟ್ಯಾಕ್ ಮಾಡದೆ ಅದನ್ನ ನಾನು ಬಿಡ್ತೀನಿ, ಬಟ್ ನೆಕ್ಸ್ಟ್ ಟೈಮು ಈ ರೀತಿ ಆಗೋದಕ್ಕೆ ಖಂಡಿತವಾಗ್ಲೂ ಕೂಡ ನಾನು ಬಿಡೋದಿಲ್ಲ. ಅಂಡ್ ಸಮ್ಮರ್ ಸ್ಲಾಮ್ ಮುಗಿದ ಮೇಲೂ ಕೂಡ ನಿನ್ ಜೊತೆ ಏನಾದ್ರೂ ನಮ್ಮ ವಿಚಾರ ಬಾಕಿ ಉಳಿದ್ರೆ ನಿಜವಾಗ್ಲೂ ನಿನ್ ಮೇಲೆ ನಾನು ಡಾಗ್ ವಾಕ್ ಮಾಡ್ತೀನಿ ಅಂತ ಸೆತ್ ರೋಲೆನ್ಸ್ ಅವರಿಗೆ ವಾರ್ನಿಂಗ್ ನ ಕೊಟ್ಟಿದ್ದಾರೆ. ಅಂಡ್ ಪ್ರಾಬಬ್ಲಿ ಸಮ್ಮರ್ ಸ್ಲಾಮ್ ಆದ್ಮೇಲೆ ಜೇಕೋಬ್ ಫಾಟೋ ಹಾಗೆ ಸೆತ್ ರೋಲೆನ್ಸ್ ಅವರ ಫ್ಯೂಡ್ ನ ಡಬ್ಲ್ಯೂ ಅವರು ಪ್ಲೇ ಮಾಡಬಹುದು. ಅಷ್ಟೇ ಅಲ್ಲ, ಇಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ಎಂಟೈರ್ ಬ್ಲಡ್ ಲೈನ್ ಜೊತೆ ಮೈಂಡ್ ಗೇಮ್ ಕೂಡ ಆಡ್ತಾ ಇದ್ದಾರೆ. ಆ ಕಡೆ ಸೋಲೋ ಸಿಕ್ಕವ್ ಅವ್ರನ್ನ ತನ್ನ ಜೊತೆ ಕರ್ಕೊಂಡಿದ್ದಾರೆ, ಅವರೇ ಹೆಲ್ಪ್ ಮಾಡ್ತೀನಿ ಅಂತ ಬಂದಿದ್ದಾರೆ. ಈ ಕಡೆ ಜೇಕೋಬ್ ಫಾಟೋ ಅವರಿಗೆ ಹೇಳ್ತಾ ಇದ್ದಾರೆ, ನಾನೇನಾದ್ರೂ ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿದ್ರೆ ಬರೀ ಅವರ ಚಾಂಪಿಯನ್ಶಿಪ್ ಮಾತ್ರ ಸಿಗುತ್ತೋ ಅಥವಾ ನೀನು ಕೂಡ ನನ್ನ ಜೊತೆ ಬರ್ತೀಯೋ ಅಂತ ನೋಡ್ಬೇಕು. ಈಗ ಈ ಒಂದು ಸೆತ್ ರೋಲೆನ್ಸ್ ಆಗಿ ರೋಮನ್ ರೈನ್ಸ್ ಅವರ ಫ್ಯೂಡ್ ನನ್ನನ್ನ ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಮಂಡೇ ನೈಟ್ ರಾ ಅಲ್ಲಿ ಚೆನ್ನಾಗಿದ್ದು ಇದೊಂದು, ಹಾಗೆ ಡ್ಯಾನ್ ಓಜಿನ್ ಅವರ ಸೆಗ್ಮೆಂಟ್ ಒಂದು ಅಷ್ಟೇ. ಇದಾದ್ಮೇಲೆ ನಮಗೆ ಜೋ ಎಂಡ್ರಿ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ಜಡ್ಜ್ಮೆಂಟ್ ಡೇ ಇರ್ತಾರೆ. ಅಂಡ್ ಈ ಕಡೆ ಸೈಡ್ ನಮಗೆ ಡ್ಯಾನ್ ಓಜಿನ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅವರ ಕಾರಣದಿಂದಾನೇ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಸೋತಿದ್ದಾರೆ ಅಂತ ಹೇಳಬೇಕು. ಅಂಡ್ ಇದಾದ್ಮೇಲೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಡ್ಯಾನ್ ಓಜಿನ್ ಅವರ ಮ್ಯಾಚ್ ನ ಸಮ್ಮರ್ ಸ್ಲಾಮಿಗೆ ಬುಕ್ ಮಾಡಿದ್ದಾರೆ. ನಿಜವಾಗ್ಲೂ ಡ್ಯಾನ್ ಓಜಿನ್ ಅವರ ಸೆಗ್ಮೆಂಟ್ ಗಳನ್ನ ನಾನು ಹೇಳೋದ್ರಲ್ಲಿ ನಿಮಗೆ ಅಷ್ಟು ಎಂಟರ್ಟೈನ್ಮೆಂಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀವೇ ಏನಾದ್ರೂ ಲೈವ್ ಆಗಿ ನೋಡಿದ್ರೆ ಅವೆಲ್ಲ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಗಳು ನಿಮ್ಮನ್ನು ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡುತ್ತೆ. ಇದಾದ್ಮೇಲೆ ನಮಗೆ ಎಲೆನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಎಲೆನೈಟ್ ಅವರು ರಿಂಗ್ ಗೆ ಬರ್ತಾರೆ. ಅಂಡ್ ಅವರು ಮೈಕ್ ನ ತಗೊಂಡು ಹೇಳ್ತಾರೆ, ಇನ್ನೇನು ಸಮ್ಮರ್ ಸ್ಲಾಮ್ ಅಲ್ಲಿ ನಾನು ಜೇಕೋಬ್ ಫಾಟೋ ಹಾಗೆ ರಾಯ್ಸ್ ಕೀಸ್ ಮೂರ್ ಜನನು ಕೂಡ ಟೀಮ್ ಅಪ್ ಆಗಿ ಎಂಟೈರ್ ಬ್ಲಡ್ ಲೈನ್ ನ ನೋಡ್ಕೋತಾ ಇದೀವಿ. ಬಟ್ ಇವತ್ತು ಸೋಲೋ ಸಿಕ್ಕವ್ ಅವರು ಮಂಡೇ ನೈಟ್ ರಾಗೆ ಬರ್ತಾರೆ. ಅಂಡ್ ಸೆತ್ ರೋಲೆನ್ಸ್ ಅವರಿಗೆ ಹೇಳ್ತಾರೆ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ. ನಿಜವಾಗ್ಲೂ ಅವರು ಏನ್ ಮಾಡ್ತಾ ಇದಾರೆ ನನಗೆ ಅರ್ಥನೇ ಆಗ್ತಾ ಇಲ್ಲ, ಯಾಕಂದ್ರೆ ಅವರು ಎಲ್ಲೋ ಫೋಕಸ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಸೆತ್ ರೋಲೆನ್ಸ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ಆಗ್ತಾ ಇರೋದೇ ನನಗೆ ಇಷ್ಟ ಇಲ್ಲ. ನಾನು ಅವನಿಗೆ ಮುಂಚೆನೆ ಹೇಳಿದ್ದೆ, ಯಾರನ್ನು ಕೂಡ ನಂಬೇಡ, ಸೆತ್ ರೋಲೆನ್ಸ್ ಅವ್ರನ್ನು ಕೂಡ ನಂಬೇಡ ಅಂತ. ಅಂಡ್ ಈಗ ಸೋಲೋ ಸಿಕ್ಕವ್ ಅವರು ಅದನ್ನೇ ಮಾಡೋದಕ್ಕೆ ಹೋಗ್ತಾ ಇದಾರೆ ಅಂತ ಸೋಲೋ ಸಿಕ್ಕವ್
ಸಿಕೋವಾ ಹಾಗೆ ಎಂಟೈರ್ ಬ್ಲಡ್ ಲೈನ್ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಜೇಕೋ ಫಾಟೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಅಂಡ್ ಜೇಕೋ ಫಾಟೋ ಹಾಗೆ ಎಲಿನೈಟ್ ಅವರ ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ಇದನ್ನೇ WWE ಅವರು ಮೈನ್ ಇವೆಂಟ್ ಅಲ್ಲಿ ಇಟ್ಟಿದ್ದಾರೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳಬೇಕು. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ಇಂಟರ್ಫರೆನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೋಲೋ ಸಿಕೋವಾ ಅವರ ಕಡೆಯಿಂದ ನಮಗೆ ಡಿಸ್ಟ್ರಾಕ್ಷನ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಈ ಕಡೆ ಸೋಲೋ ಸಿಕೋವಾ ಅವರು ಬಂದಾಗ ಜಿಮ್ಮಿ ಊಸೋ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂಡ್ ಅಲ್ಲಿಗೆ ರಾಯ್ಸ್ ಕಿಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂಡ್ ಫೈನಲಿ ಜೇ ಊಸೋ ಅವರು ಕೂಡ ಇವತ್ತು ಮಂಡೇ ನೈಟ್ ರಾ ಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತಾನೆ ಹೇಳಬೇಕು. ಅಂಡ್ ಇದರೆಲ್ಲರ ನಡುವೆ ನಮ್ಮ ಜೇಕೋ ಫಾಟೋ ಅವರು ತನ್ನ ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡಿ ಎಲಿನೈಟ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಎಂಡಿಂಗ್ ಅಲ್ಲಿ ನಮ್ಮ ಎಂಟೈರ್ ಬ್ಲಡ್ ಲೈನ್ ಸೋಲೋ ಸಿಕೋವಾ, ರಾಯ್ಸ್ ಕಿಸ್ ಹಾಗೆ ಎಲಿನೈಟ್ ಅವರ ಮೇಲೆ ಅಟ್ಯಾಕ್ ಮಾಡಿ ಟಾಪ್ 1 ಅಲ್ಲಿ ನಿಂತ್ಕೋತಾರೆ ಸ್ಟ್ಯಾಂಡ್ ಟಾಲ್ ಆಗಿ. ಅಂಡ್ ಇಷ್ಟು ಇವತ್ತಿನ ಮಂಡೇ ನೈಟ್ ರಾ ಅಲ್ಲಿ ಆದಂತಹ ವಿಚಾರ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಬೋರಿಂಗ್ ಅಂತ ಅನಿಸ್ತು. ಅದೇ ಹೇಳಿಲ್ವಾ, ಶೋ ಫಿಲ್ಲರ್ ಶೋ ಅಂತ ಅನ್ನಿಸ್ತು ಅಷ್ಟೇ. ಏನೋ ಒಂದು ಮಂಡೇ ನೈಟ್ ರಾ ನ ಪಾರ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ WWE ಅವರು ಈ ರೀತಿ ಮಂಡೇ ನೈಟ್ ರಾ ನ ಬುಕ್ ಮಾಡಿದ್ದಾರೆ. ಮಂಡೇ ನೈಟ್ ರಾ ಯೂಶುವಲ್ ಆಗಿ ಈ ರೀತಿ ಇರೋದಿಲ್ಲ. ಇದೇ ವಿಚಾರ ಸ್ಮ್ಯಾಕ್ ಡೌನ್ ಅಲ್ಲಿ ಆಗಿದ್ರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ಸೋದು. ಬಟ್ ಮಂಡೇ ನೈಟ್ ರಾ ನಾವೆಲ್ಲೋ ಇಟ್ಕೊಂಡಿರ್ತೀವಿ ಎಕ್ಸ್ಪೆಕ್ಟೇಷನ್ಸ್ ನ, ನೀವು ಆ ರೀತಿ ಡೆಲಿವರ್ ಮಾಡಲಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಬೋರಿಂಗ್ ಆಗುತ್ತೆ ಅಂತ ಹೇಳ್ತಾ see you guys in my next video. ಅಂಡ್ ಇವತ್ತಿನ ಮಂಡೇ ನೈಟ್ ರಾ ಗೆ ನಾನು 3 ಸ್ಟಾರ್ ನ ಕೊಡ್ತಾ ಇದ್ದೇನೆ.